ಯಾರು ಬಾಗಿಲು ತರ್ತಾರೆ, ಬಂದು ತೆಗಿಯೋ ತನಕ ಕಾಯೋಷ್ಟು ಪೇಷನ್ಸು ಇಲ್ಲ. ಇಡಿಯಟ್ಸ್. ನನ್ನ ಎಂಗೇಜ್ಮೆಂಟ್ ಡ್ರೆಸ್ಸು ಇದನ್ನು ಯಾರಲ್ಲಿ ಇಟ್ಟಿದ್ದು? ಮೋಸ್ಟ್ಲಿ ಆ ಹುಡುಗಿನೇ ಇರಬೇಕು. ಮೊದಲು ದುರ್ಗನ್ ಕ್ಲಾಸ್ ಹೋಗ್ಬೇಕು. ಇಂಥವ್ರ ಹತ್ರ ಎಲ್ಲ ಕಳಿಸ್ತಾಳೆ. ನೀನ್ ಮಾಡಿರೋ ಕೆಲ್ಸಕ್ಕೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಿಲ್ಲ, ಊರೇ ಬಿಟ್ಟು ಹೋಗ್ತಿದ್ದೀನಿ. ಅಂಥದ್ರಲ್ಲಿ ನಿನ್ಗೆ ಪೇಮೆಂಟ್ ಬೇರೆ ಕೊಡ್ಬೇಕಾ? ನೀನು ನನಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ. ನಿನಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ನೋಡು, ಅದೇನ್ ಮಾಡ್ಕೊಂತೀಯೋ ಮಾಡ್ಕೋ, ನಾನಂತೂ ನಿನ್ಗೆ ₹1 ಕೊಡಲ್ಲ. ಏನ್ ಮಾಡ್ತೀನಾ? ನಾನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಕೇಸ್ ಹಾಕ್ತೀನಿ. ಇಷ್ಟಕ್ಕೂ ನಿನ್ ಕೈಯಲ್ಲಿ ಏನೂ ಆಗಲ್ಲ, ಬರೀ ಬಿಲ್ಡಪ್ ಕೊಡ್ತೀಯ. ಅದೇನ್ ಮಾಡ್ಕೊಳ್ತೀಯೋ ಮಾಡ್ಕೋ, ಸುಮ್ಮನೆ ಹೋಗಮ್ಮ. ನಿಮ್ಗಿನ್ನೂ ಗೊತ್ತಿಲ್ಲ ನನ್ನ ಬಗ್ಗೆ. ಏಯ್ ಏಯ್ ತನ್ನ ಮಗಳ ಜಾಗದಲ್ಲಿ ಇನ್ನೊಬ್ಳು ಮದುವೆ ಆಗ್ತಿದ್ರೆ ತಾಯಿ ಆದವಳು ಹತ್ಕೊಂಡು ಮೂಲೆ ಸೇರ್ಕೊಂಡ್ಬಿಡ್ತಾರೆ. ಆದರೆ ನೀವು ನೋಡಿದ್ರೆ ಡೈಲಾಗ್ ಹೊಡ್ಕೊಂಡು ದೊಡ್ಡ ಬಿಲ್ಡಪ್ ಕೊಡ್ಕೊಂಡು ನೀವು ಓಡಾಡ್ತಿದ್ದೀರಲ್ಲ, ನಿಮಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅಲ್ವಾ? ಹಣೆ ಬರಹನೆ ಬದಲಾದ್ರೂ ನಿಮ್ಗಿನ್ನೂ ಬುದ್ಧಿ ಬಂದಿಲ್ಲ ಅಲ್ವಾ? ಅಮ್ಮ ಲಕ್ಷ್ಮಿ, ಸರ್ಕಾರನೇ ಬದಲಾಗುತ್ತೆ, ಅಂಥದ್ರಲ್ಲಿ ಇದು ಯಾವ ಲೆಕ್ಕ? ಹಾಲಿಗಳು ಮಾಜಿಗಳಾಗ್ತಾರೆ, ಮಾಜಿಗಳು ಹಾಲಿಗಳಾಗ್ತಾರೆ ಅಲ್ವಾ ಬೇಬಿ? ಸುಪನಾತಿ ಸುಬ್ಬಮ್ಮ ಲಕಲಕ ಲಕ್ಷ್ಮಮ್ಮ ಎಂಗೇಜ್ಮೆಂಟ್ ಆಗಿದ್ದು ನನ್ನ ಮಗಳ ಜೊತೆನೆ. ಆದರೆ ಮೆಹಂದಿ ಶಾಸ್ತ್ರದಲ್ಲಿ ಹುಡುಗಿ ಬದಲಾಗ್ಲಿಲ್ವಾ? ಹಾಗೆ ಕೊರಳಿಗೆ ತಾಳಿ ಬೀಳೋವರೆಗೂ ಯಾವಾಗ ಏನು ಬೇಕಾದರೂ ಬದಲಾಗ್ಬೋದು ಅಲ್ವಾ ಬೇಬಿ? ಇದು ಹಣೆ ಬರಹದ ರೀತಿ. ಲಕ್ಷ್ಮಿ ಬರಲ್ಲ. ಥ್ಯಾಂಕ್ ಯು. ನೀನು ಅಲ್ಲಿ ಬಟ್ಟೆ ಇಟ್ಟು ಬಂದಿದ್ದ? ನಿನಗೆ ಸ್ವಲ್ಪನಾದ್ರೂ ಸೆನ್ಸ್ ಇದೆಯಾ? ಕೈ ಕೊಡೋ ಬಟ್ಟೆನ ಬಾಗಿಲಲ್ಲಿ ಇಟ್ಬಿಡ್ತಾರೆ ಯಾರ? ಅಯ್ಯೋ, ನಿಮಗೆ ಕೈ ಕೊಡೋಣ ಅಂತಾನೆ ಬಂದಿದ್ದು. ಆದರೆ ಅಷ್ಟರಲ್ಲಿ ನಂಗೆ ಫೋನ್ ಬಂತು. ನಿಮ್ಮ ಬಟ್ಟೆಗಿಂತ ನನ್ನ ಕಾಲೇ ಇಂಪಾರ್ಟೆಂಟ್ ಆಗಿದ್ದು. ಅದಕ್ಕೆ ಏನು ಮಾಡ್ಬೇಕು ಗೊತ್ತಾಗ್ಲಿಲ್ಲ, ಅಲ್ಲಿ ಲೇಟ್ ಬಂದ್ಬಿಟ್ಟೆ. ಯಾವ ಕಾಲಕ್ಕೆ ನಿನ್ನ ಬ್ರೈನ್ ಡೆವಲಪ್ ಆಗೋದು? ಯಾವಾಗ ನೀನು ನಾರ್ಮಲ್ ಮನುಷ್ಯ ಥರ ಬದುಕೋದು? ಎಡವಟ್ಟು ಅನ್ನೋದು ನೀನು ಹುಟ್ಟಿನಿಂದಾನೇ ಬಂದಿದ್ಯಾ ಅಥವಾ ಕಾಲೇಜಲ್ಲಿ ಯಾರ ಹೇಳ್ಕೊಟ್ಟಿದ್ದಾರ? ಏನು ಆಗ ತಿನ್ನೋರ್ ಥರ ನೋಡ್ತಾ ಇದೆಯಾ? ಮತ್ತೇನು, ಮದುವೆ ಗಣ್ಣೀವು. ನಾಳೆ ಬೆಳಗ್ಗೆ ಆದರೆ ಸುಂದರವಾದ ಹೆಂಡ್ತಿನೋ ಬಂದು ಸಂಸಾರಸ್ಥೆ ಆಗಿರ್ತಾಳೆ. ಎಲ್ಲರೂ ನಗ್ತಾ ನಗ್ತಾ ಮಾತಾಡ್ಸ್ಕೊಂಡು ಓಡಾಡೋ ಬದಲು ಸಿಡ ಅಂತ ಸಿಡಕ್ತಿರ್ತೀರಲ್ಲ. ನೋಡು, ಅಯ್ಯ ನೋಡ್ತಾನೆ ಇದ್ದೀನಿ. ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಹೇಳ. ಅಮಾವಾಸ್ಯೆಗೂ ಹುಣ್ಮೆಗೂ ಸ್ಮೈಲ್ ಮಾಡಿದ್ರು ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿರುತ್ತೆ. ಯಾಕಂದ್ರೆ ಪರ್ಮನೆಂಟಾಗಿ ಮೇಂಟೈನ್ ಮಾಡಲ್ಲ ನೀವು? ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅಂತ ಅಣ್ಣವ್ರೆ ಹೇಳಿದ್ದಾರೆ. ಆರಾಮಾಗಿರಕ್ಕೆ ನಿಮ್ಗೆ. ನೋಡು, ಮದುವೆಗೆ ಬಂದಿದ್ಯಾ,
ಸುಮ್ಮನೆ ಒಂದು ಕಡೆ ಕುತ್ಕೊಂಡು ಎದ್ದು ಹೋಗ್ತಾ ಇರು. ಅದು ಬಿಟ್ಟು ಎಲ್ಲೆಲ್ಲ ಓಡಾಡ್ಕೊಂಡು ಎಡವಟ್ ಮಾಡ್ತಾ ಇರಬೇಡ. ಇನ್ನು ಬೀಳೋ ಕಡೆ ಎಲ್ಲ ಬಂದು ಹಿಡ್ಕೊಳಕ್ಕಾಗಲ್ಲ. ನಾನೇನು ಬೇಕಂತ ಬೀಳಲ್ಲ. ಬೇಡ ಅಂತಾನು ಬೀಳ್ಬೇಡ ಅಂತಾನೆ ಹೇಳ್ತಾ ಇರೋದು. ಡಿಸ್ಕಸ್ಟಿಂಗ್. ಅಮ್ಮ, ನಿಮ್ ಮುಖದಲ್ಲಿ ಸ್ಮೈಲ್ ಬರುತ್ತಾ ಅಂತ ಜೋಕ್ ಮಾಡಿದೆ, ಆದ್ರೆ ಈ ಅಂಕಲ್ ಮುಖದಲ್ಲಿ ಯಾವಾಗಾದ್ರೂ ಸ್ಮೈಲ್ ತರಲೇಬೇಕು. ನೆವರ್ ಗಿವ್ ಅಪ್ ಲೀಲಾ. ಹಲೋ, ಯಾಕ್ರಿ ಫೋನ್ ಕಟ್ ಮಾಡಿದ್ರಿ? ಕಣ್ಣು ಹಾಕ್ಬೇಡ. ನನ್ನ ಸೊಸೆ ಅಣ್ಣ ಅನ್ನೋ ಕಾರಣಕ್ಕೆ ನಿನಗೆ ಗೇಟ್ ಪಾಸ್ ಸಿಕ್ಕಿದೆ. ಬಂದಿದ್ಯಾ, ಒಂದು ಮೂಲೆಯಲ್ಲಿ ಕೂತು ಮದುವೆ ನೋಡು, ಕೂತು ಊಟ ಮಾಡು, ಹೋಗ್ತಾ ಇರಬೇಕು. ಅದು ಬಿಟ್ಟು ಏನಾರ ಕಿತಾಪತಿ ಮಾಡಿದೆ ಮಣ್ಣಾಗಿ ಹೋಗ್ತೀಯ. ನನ್ನ ಕಣ್ ಕಿತ್ತಾಕ್ತೀಯ? ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರೋ ನಿನಗೆ ಈ ಎಡಬಟ್ಟನ್ನೇ ಗಂಟು ಹಾಕ್ತೀನಿ. ಆಗ ಯಾರ ಲೈಫಿಂದ ಏನು ಕಿತ್ತು ಹಾಕ್ತಾರೆ ಅಂತ ನೋಡೋಣ. ಯಾಕಂಟಿ ಪದೇ ಪದೇ ಫೋನ್ ಮಾಡ್ತಿದ್ದೀರಾ? ಔಟ್ ಗೋಯಿಂಗ್ ಅನ್ಲಿಮಿಟೆಡ್ ಪ್ಯಾಕ್ ಹಾಕಿಸ್ಕೊಂಡು ಬಿಟ್ಟಿದ್ದೀನಿ. ಅದು ಇವತ್ತು ರಾತ್ರಿ 11 ಗಂಟೆಗೆ ಎಕ್ಸ್ಪೈರ್ ಆಗಿಬಿಡುತ್ತೆ. ಅದಕ್ಕೆ ಕಾಲ್ನ ವೇಸ್ಟ್ ಮಾಡೋದು ಬೇಡ ಅಂತ ನಿಮಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದೀನಿ. ಮೊದಲು ನಿಮ್ಮ ಮಿಡಲ್ ಕ್ಲಾಸ್ ಮೆಂಟಾಲಿಟಿನ ಬಿಡಿ. ಒಂದು ಸಣ್ಣ ಮೀನು ಹಿಡಿಬೇಕಾದ್ರೇ ಎರೆಹುಳನ ಗಾಳಕ್ಕೆ ಹಾಕ್ತೀವಿ. ಅಂಥದ್ರಲ್ಲಿ ದೊಡ್ಡ ತಿಮಿಂಗ್ಲ ಹಿಡಿಬೇಕು ಅಂತಂದರೆ ಒಂದು 2-3 ಸಾವಿರ ರೂಪಾಯಿ ಖರ್ಚು ಮಾಡೋದಕ್ಕಾಗಲ್ವಾ? ಅಯ್ಯೋ, ದುಡ್ಡು ಲೆಕ್ಕ ಅಲ್ಲ, ಮದುವೆ ಆಗುತ್ತಾ ಅನ್ನೋ ಟೆನ್ಷನ್ನು. ಖಂಡಿತವಾಗ್ಲೂ ಆಗುತ್ತೆ. ಈಗ ನಾನು ಹೇಳಿದ ಪ್ಲಾನ್ ಪ್ರಕಾರನೇ ಮದುವೆ ಮನೆ ಕರೆಸೋ ವ್ಯವಸ್ಥೆ ಎಲ್ಲ ಮಾಡಿಸಿದ್ದೀನಲ್ವಾ? ಇನ್ನು ಮುಂದೇನೂ ನಾನು ಹೇಳಿದಾಗೆ ಆಗುತ್ತೆ. ನೀವು ಸುಮ್ಮನೆ ಟೆನ್ಷನಲ್ಲಿ ವಟ ಅಂದ್ಕೊಂಡು ಅಲ್ಲಿಂದಲಿ ಇಲ್ಲಿಂದಲಿ ಓಡಾಡೋದು ಬಿಟ್ಟು ಒಂದು ಮೂಲೆಯಲ್ಲಿ ತೆಪ್ಪು ಕೂತ್ಕೊಳ್ಳಿ. ಅಂದರೆ ನೀವು ನನ್ನನ್ನು ನೋಡ್ತಾ ಇದ್ದೀರಾ? ಆಂಟಿ, ನೀವು ಎಂಟ್ರಿ ಆದ ಕ್ಷಣದಿಂದ ನಿಮ್ಮ ಪ್ರತಿಯೊಂದು ಮೊಮೆಂಟ್ಸ್ನು ನಾನು ಗಮನಿಸ್ತಾನೇ ಇದ್ದೇನೆ. ಮತ್ತೆ ನನ್ನ ಕಣ್ಣು ಕಂಡೇ ಇಲ್ಲ. ನೀವು ಎಲ್ಲಿದ್ದೀರಾ? ಆ ದೇವರಾಗಲಿ ಈ ದೇವಾಗಲಿ ಅಷ್ಟು ಸುಲಭವಾಗಿ ಕಣ್ಣಿಗೆ ಕಾಣಿಸಲ್ಲ, ಕೈಗೆ ಸಿಗಲ್ಲ. ನೀವು ಏನು ಮಾಡಬೇಕು ಅನ್ನೋದನ್ನು ನಾನೇ ಫೋನ್ ಮಾಡಿ ಹೇಳ್ತೀನಿ. ಇವಾಗ ಟೆನ್ಷನ್ನ ಬಿಟ್ಟು ಫೋನ್ ಪಕ್ಕಕ್ಕಿಟ್ಟು ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಇಲ್ಲ ಇಲ್ಲ, ನಿಮ್ಮನ್ನ ಭೇಟಿಯಾಗಿ ನಾನು ನಿಮ್ಮ ಹತ್ರ ಮಾತಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ಇಲ್ಲಿ ಸಂದರ್ಭಗಳು ಸರಿ ಇಲ್ಲ ಆಂಟಿ. ಭೇಟಿ ಮಾಡೋದು ಅಷ್ಟು ಸೂಕ್ತ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ನೀವು ನಾನು ಹೇಳೋದನ್ನ ಕೇಳಿ. ನಿಮ್ಮ ಹತ್ರ ನಾನು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಮುಖ್ಯವಾದ ವಿಷಯನ ಏನು ಫೋನಲ್ಲಿ ಹೇಳಿ ಆಂಟಿ? ಇಲ್ಲ, ಇದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ನೀವು. ಇಲ್ಲ ಅಂದರೆ ನಮ್ಮ ಪ್ಲ್ಯಾನ್ ಸಕ್ಸಸ್ಸು ಆಗಲ್ಲ, ಈ ಮದುವೆನೂ ಆಗಲ್ಲ.
ಓಕೆ ನೀವು ಹಾಗೆ ಮೆಟ್ಲತ್ಕೊಂಡ್ಬಂದು ರೈಟ್ ತಗೊಳ್ಳಿ. ಹಾಗೆ ನೇರವಾಗಿ ಬಂದರೆ ಅಲ್ಲೊಂದು ಗೋಡನ್ ಸಿಗುತ್ತೆ. ಆಯ್ತಾಯ್ತು, ಈಗಲೇ ಬರ್ತೀನಿ. ಅಮ್ಮ ಯಾರಿಗೋ ಫೋನ್ ಟ್ರೈ ಮಾಡ್ತಿದ್ರು, ಯಾರಿಗೋ ಹುಡುಕ್ತಿದ್ದಾರೆ ಅಂತ ಅನ್ಸುತ್ತೆ. ಸಾರಿ ಬ್ರೋ. ಬ್ರೋ ಅಂತ ಹೇಳಿ ಯಾಕೆ ಮೇಡಮ್ ಕೋಬ್ರಾ ಥರ ಟಾರ್ಚರ್ ಕೊಡ್ತೀರಾ? ಮಿತಿಯಲ್ಲೂ ನಿಮ್ಮ ಫೋಟೋ ಹಿಂಗೆ ಪಾಸಿಂಗ್ ಶಾಟಲ್ಲಿ ಬಂದರೆ ಬೆಚ್ಚಿ ಬೀಳೋ ಥರ ಆಗೋಗಿದೆ. ಇನ್ನೂ ತುಂಬ ಇದೆ, ಹೇಳೋಕ್ಕಾಗ್ತಿಲ್ಲ ಅಷ್ಟೇ. ಏನೋ ಪುಣ್ಯಕ್ಕಿತ್ತು ಬಾಡಿ ಆಗಿದೆ. ಒಂದು ವೇಳೆ ಗಾಡಿ ಹಾಕ್ತಿದ್ರೆ ಅಪ್ಪಚ್ಚಿ ಯಾಕೋ ನನ್ನ ಸೈಡೇ ತಗೊಳ್ಳೋ ಥರ ಕಾಣ್ತಾ ಇದೆ. ಮೇಡಮ್ ಅಲ್ಲಿ ಒಂದು ಚೇರ್ನ ಫುಲ್ ಡೆಕೋರೇಷನ್ ಮಾಡಿ ಸ್ಟ್ರಾಂಗ್ ಆಗಿ ಕೂರಿಸಿದ್ದೀವಿ. ಕೂತ್ಕೊಳ್ಳಿ. ಯಾಕೆ ಬೆಕ್ತರ ಅವಾಗಿಂದ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೀರಾ? ಮೇಡಮ್ ಅದು ನಮಗೋಸ್ಕರ ಅಲ್ಲ, ನಿಮಗೋಸ್ಕರ. ಅಲ್ಲಿ ಕೂತ್ಕೊಳ್ಳಿ, ಏನಾದರೂ ಬೇಕಿದ್ರೆ ನನ್ನ ಹತ್ರ ಕೇಳಿ, ಸಪ್ಲೈಯರ್ ತಂದು ಕೊಡ್ತಾನೆ. ಅಕಸ್ಮಾತ್ ಸಪ್ಲೈಯರ್ ಬಿಸಿ ಇದ್ರೆ ನಾನೇ ತಂದು ಕೊಡ್ತೀನಿ. ಅಕಸ್ಮಾತ್ ನಾನು ಬಿಸಿ ಇದ್ರೆ ಸ್ವತಃ ಎಜೆ ಸರ್ ಕೈಯಲ್ಲಿ ತಂದು ಕೊಡಿಸ್ತೀನಿ. ಏನು ಹೇಳಿ? ನಿಮ್ ತಲೆಕಾಯಿ ಬಜ್ಜಿ. ಬನ್ನಿ ಆಂಟಿ. ಅಯ್ಯೋ, ನೀನೇನಪ್ಪ ಅಂತ ಲಲಿತಾ ಮಹಲ್ ಬಿಟ್ಟು ಇಂಥ ಗೋಡನ್ನಲ್ಲಿದೆಯಾ? ಆ ವಿಷಯ ಬಿಡಿ ಆಂಟಿ. ನೀವೇನಕ್ಕೆ ನನ್ನ ಪ್ಲಾನ್ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರಿ, ಅದನ್ನು ಹೇಳಿ ಮೊದಲು. ಆ 3 ಜನ ಸೊಸೆಂದರಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ಅದಕ್ಕೆ ನಮ್ಮನ್ನ ಇಲ್ಲಿಂದ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಗೆ ಅವಮಾನ ಮಾಡ್ತಿದ್ದಾರೆ. ಇಂಥ ಅವಮಾನಗಳನ್ನ ಸಹಿಸ್ಕೊಂಡ್ರೆ ಮುಂದೆ ಸನ್ಮಾನ. ಅವ್ರ ಅಸ್ತ್ರಕ್ಕೆ ನಾನು ಬ್ರಹ್ಮಾಸ್ತ್ರನ ರೆಡಿ ಮಾಡ್ಕೊಂಡಿದ್ದೀನಿ. ಏನೇ ಆಗಲಿ, ನಾನು ನನ್ನ ಮಗಳ ಮದುವೆ ಮಾಡೇನೆ ನಾನು ಇಲ್ಲಿಂದ ಹೋಗೋದು. ಆದರೆ ಇನ್ನು ನನ್ನ ಗಂಡ ನನ್ನ ಮಗಳಿಗೇನಾದರೂ ಮನಸ್ಸು ಚೇಂಜ್ ಆಗಿಬಿಟ್ರೆ, ಇಲ್ಲ ಅವ್ರ ಮನಸ್ಸು ಬದಲಾಯಿಸ್ಬಿಟ್ರೆ ನಾವಿಲ್ಲಿಂದ ಹೋಗಲೇಬೇಕಾಗುತ್ತೆಪ್ಪ. ಅದಕ್ಕೆ ಇವಾಗ ನಾನು ಏನು ಮಾಡಬೇಕು? ಅದೇ ಆದಷ್ಟು ಬೇಗ ಲೀಲಾ ಮತ್ತು ಏಜೆ ಮದುವೆ ಮಾಡಿಸ್ಬಿಟ್ರೆ ನನಗೆ ಟೆನ್ಷನ್ ಕಡಿಮೆ ಆಗುತ್ತೆ. ಸರಿ, ನಾನು ಮಂತ್ರ ಹೇಳಿ ತಾಳಿ ಕಟ್ಟಿಸ್ಬಿಡ್ತೀನಿ. ಹಾ. ನೀವು ಇಮ್ಮಿಡಿಯೇಟ್ ಆಗಿ ಹೋಗಿ ಏಜೆಂಟ್ ಕರ್ಕೊಂಡ್ಬನ್ನಿ. ಹಾಂ, ಸರಿ ಸರಿ. ಏನಪ್ಪ, ನಾನು ಏಜೆಂಟ್ ಕರ್ಕೊಂಡು ಬರಬೇಕಾ? ಅದಷ್ಟೊಂದು ಸುಲಭವಾದ ಮಾತೇನಪ್ಪ? ಗೊತ್ತು ತಾನೇ, ಮತ್ತೆ ಯಾಕೆ ಸುಮ್ಮನೆ ಟಾರ್ಚರ್ ಕೊಡ್ತೀರಾ? ಇಲ್ಲಿ ಕಣ್ತಪ್ಸ್ ಆಡೋದಕ್ಕೆ ಇದೇನು ಕಣ್ಣ ಮುಚ್ಚಲೆ ಆಟ ಅಲ್ಲ. ಸಿಡಿಯೋ ಗುಂಡಿಗೆ ಎದೆ ತೋರಿಸಿ ನಿಲ್ಲೋ ಆಟ. ತಾಳಿ ಬೀಳಬೇಕು ಅಂತಂದ್ರೆ ತಾಳ್ಮೆ ಇರಬೇಕು. ಸರಿಯಪ್ಪ, ಈಗ ನಾನು ಏನು ಮಾಡಬೇಕು? ಟೆನ್ಷನ್ ಬಿಟ್ಟು ಕೂಲಾಗಿರಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮಗಳು ಲೀಲಾ ಅಮ್ಮ, ಸಾರಿ ಕೌಸಲ್ಯ. ಪರ್ಫೆಕ್ಷನ್ ಸ್ಟೇಜ್ ಸೊಸೆಂದ್ರು ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ, ನಿಮ್ಮ ಪನ್ನೀರ್ ಚಿಮ್ಸಕ್ಕೂ ಬರಲ್ವಾ ನಿಮ್ಗೆ? ನಿಮಗೆ ಹೆಲ್ಪ್ ಮಾಡ್ಲೇಬೇಕು ಅಂತ ಇದ್ರೆ ಈ ಗ್ಲಾಸ್ ಸ್ವಲ್ಪ ಇಟ್ಕೋತೀರಾ? ಅಕ್ಕ, BP ಶುಗರ್ ಬಂದಿರೋರು ಈಗ ಓಡಾಡೋದು, ನೀವ್ಯಾಕೆ ಓಡಾಡ್ತಿದ್ದೀರಾ? ವಾಕ್ ಮಾಡಿದ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿರ್ಬೇಕು, ಅದಕ್ಕೆ ಅಲ್ವಾ ಅಕ್ಕ? ಟೆನ್ಷನಿಂದ ರಿಲೀಫ್ ಆಗಲಿ ಅಂತ ಜೋಕ್ ಮಾಡಿದೆ, ನಗು ಬರಲಿಲ್ವಾ? ಒಟ್ನಲ್ಲಿ ನಕ್ಕು ಸಾಕಾಗಿದೆ. ನೀನು ಈ ಥರ ಕಾಮಿಡಿ ಎಷ್ಟು ಸಲ ಮಾಡಿಲ್ಲ, ನನಗಂತೂ ಕೇಳಿ ಕೇಳಿ ಸಾಕಾಗಿದೆ. ಈಗ ವಿಷಯಕ್ಕೆ ಬರೋಣ. ಗೇಟಲ್ಲಿ ಏಜೆ ನಮಗೆ ಫೇಸ್ ಆಫ್ ಮಾಡಿದ್ರು, ಅದು ಅವರಿಂದಾನೆ.
ಬಟ್ಟೆ ತಗೊಂಡು ಹೋಗ್ಬೇಕಾದ್ರೆ ನೀವು ಅದನ್ನು ಕಿತ್ಕೊಳಕ್ ಹೋದಾಗ ನಿಮಗೆ ಅಜ್ಜಿ ಕಡೆಯಿಂದ ಫೇಸ್ ಆಫ್ ಆಯ್ತು, ಅದು ಆ ಲೀಲನಿಂದ. ನಾವಿಬ್ರು ಸೇರ್ಕೊಂಡು ಅವಳಿಗೆ ಬಾದಾಮಿ ಹಾಲು ಕೊಟ್ಟು ಉರ್ಸಿ ಓಡ್ಸೋಣ ಅನ್ಕೊಂಡ್ರೆ ಕೌಸಲ್ಯ ನಮಗೆ ಫೇಸ್ ಆಫ್ ಮಾಡಿ ಮುಂದೆ ಏನೂ ಅನ್ನೋ ಟೆನ್ಷನ್ನ ಕೊಟ್ಬಿಟ್ಟು ಹೋದ್ರು. ಅವ್ರಿಗೆ ಅವಮಾನ ಮಾಡಿ ಆಚೆ ಕಳ್ಸೋಣ ಅಂತ ಪ್ಲಾನ್ ಮಾಡಿಕೊಂಡು ಅವ್ರು ಬರ್ತಿದ್ದ ಹಾಗೆ ಫೈರ್ ಮಾಡೋಣ ಅಂತ AK-47ನ ರೆಡಿ ಮಾಡಿಕೊಂಡ್ರೆ ಅವರು ಮಿಸೈಲ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಒಟ್ನಲ್ಲಿ ನಾವು ಅಂದ್ಕೊಂಡಿದ್ಕಿಂತ ಒಂದು ಹೆಜ್ಜೆ ಮುಂದೆನೇ ಬಂದ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಸಿಚುವೇಶನ್ ಯಾಕೋ ತುಂಬ ಕ್ರಿಟಿಕಲ್ ಆಗೋ ಥರ ಕಾಣ್ತಿದೆ ಅಕ್ಕ. ಇದೇ ಕಾರಣಕ್ಕೆ ನಾನು ಅವತ್ತು ಹೇಳಿದ್ದು ಆ ಹೆಂಗಸು ಏನೋ ಉದ್ದೇಶ ಇಟ್ಕೊಂಡೇ ಬರ್ತಿದ್ದಾಳೆ ಅಂತ. ಇವತ್ತು ಅವಳ ಆ್ಯಕ್ಟಿವಿಟೀಸು ಆ ಲೀಲಾ ನಡ್ಕೋತಿರೋ ರೀತಿ ನೋಡಿದ್ರೆ ಅವ್ರ ಪ್ಲ್ಯಾನು ತುಂಬ ದೊಡ್ಡದಾಗಿದೆ ಅಂತ ಅನ್ನಿಸ್ತಾ ಇದೆ. ಹೌದಕ್ಕ. ಅಮ್ಮ ಈ ಗೋಡನಲ್ಲಿ ಏನು ಮಾಡ್ತಿದ್ಯಾ? ಅದು 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 ಏನದು? ನಿನ್ನೆ ಕೇಳ್ತಿರೋದು. ಅಲ್ಲಿ ನೋಡಿದ್ರೆ ಟೆನ್ಷನಲ್ಲಿ ಯಾರನ್ನ ಹುಡ್ಕೊಂಡು ಬರ್ತಿದ್ದೆ, ಇಲ್ಲಿ ನೋಡಿದ್ರೆ ನಾನು ನೋಡಿ ಶಾಕ್ ಆಗಿ ನಿಂತಿದ್ಯಲ್ಲ. ಶಾಕ ನಾನಾ? ಇಲ್ಲ, ಅದು ವಾಶ್ರೂಮ್ ಹುಡ್ಕೊಂಡು ಬಂದೆ. ನಮ್ಮ ಜನನೇ ಹೀಗೆ ನೋಡು, ಅವ್ರಿಗೆ ಗೊತ್ತಿಲ್ಲದೆ ಹೋದ್ರು ಗೋ ದಟ್ ಸೈಡ್ ದಿಸ್ ಸೈಡ್ ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸ್ಬಿಡ್ತಾರೆ. ಅಯ್ಯೋ, ವಾಶ್ರೂಮಿಗೆ ಹೋಗಿದ್ರೆ ನನ್ನ ಕೇಳ್ಬೋದಿತ್ತಾ? ನಾನು ನಿಂಗೆ ಕರ್ಕೊಂಡು ಹೋಗ್ತಿದ್ದೆ, ಅಲ್ಲೇ ಕೆಳಗಡೆನೇ ಇದೆ, ಬಾ. ನಮ್ಮನ್ನು ನೋಡಿ ಸೈಡಿಗೆ ಹೋಗ್ತಾ ಇದ್ದವರು ಇವತ್ತು ನಮ್ಮ ಮುಂದೆ ನಿಂತ್ಕೊಂಡು ಇಷ್ಟು ಧೈರ್ಯವಾಗಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂದರೆ ನಮಗೆ ಕಾಣದೇ ಇರೋ ಯಾವುದೋ ಒಂದು ಕೈ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಅವ್ರು ಯಾರಿರ್ಬೋದು? ಅಜ್ಜಿನೇ ಆಗಿರ್ಬೋದಾ? ಅಜ್ಜಿ ಈ ಮನೆ ದೇವ್ರಿದ್ದ ಹಾಗೆ. ಈ ಮನೆಯವರೆಲ್ರಿಗೂ ಶ್ರೇಯಸ್ಸನ್ನ ಬಯಸೋ ಹಿರಿ ಜೀವ ಅದು. ಅವ್ರ ಬಗ್ಗೆ ಈ ರೀತಿ ನಮಗೆ ಕನಸಲ್ಲೂ ಆಲೋಚನೆಗಳು ಬರಬಾರ್ದು. ಸಾರಿ ಅಕ್ಕ, ಏನೋ ಫ್ಲೋನಲ್ಲಿ ಬಂದ್ಬಿಡ್ತು ಅಷ್ಟೇ. ಅವ್ರ ಹಿಂದೆ ಯಾರ್ದೋ ಸಪೋರ್ಟ್ ಇದೆ. ಅದು ಯಾರು ಅಂತ ನಾವು ಕ್ರ್ಯಾಕ್ ಮಾಡಿ ಅವ್ರ ಪ್ಲ್ಯಾನ್ ಏನೇ ಇದ್ರೂ ಅದನ್ನು ಬ್ರೇಕ್ ಮಾಡಿ ಅವ್ರನ್ನ ಮೊದಲು ಇಲ್ಲಿಂದ ಕಿಕ್ಔಟ್ ಮಾಡಬೇಕು. ನಮಗೆ ಅತ್ತೆ ಆಗಿ ಶ್ವೇತಾನೇ ಬರಬೇಕು. ಅದನ್ನು ತಡಿಯಕ್ಕೆ ಬರೋವ್ರಿಗೆ ನಾವು ಅಡ್ಗೋಡೆ ಆಗಿ ನಿಂತು ಈ ಮದುವೆನ ನೆರವೇರಿಸ್ಬೇಕು. ಯಾರೂ ಇಲ್ಲ. ನಾನೇನೋ ದಾರಿ ತಪ್ಪು ಬಂದೆ ಅಂದರೆ ಎಲ್ಲರೂ ಬಂದ್ಬಿಡ್ತಾರಾ? ನಡಿಯಮ್ಮ ನಡಿ. ಇಲ್ಲಾಂದ್ರೆ ಸೌಂಡ್ ಹೇಗಮ್ಮ ಬರುತ್ತೆ? ತಡಿ ನೋಡ್ತೀನಿ. ಏಯ್, ಇದು ಗೋಡನ್ ಅಲ್ವೇನೆ, ಮುರಿದೋಗಿರೋದು ಪರ್ತೋಗಿರೋದೆಲ್ಲ ಇಲ್ಲಿ ತುಂಬಿರ್ತಾರೆ. ಗಿಲಿ ಬಂದು ಸೇರ್ಕೊಂಡಿರುತ್ತೆ. ನಡಿ ನೀನು. ನೀನು ಯಾಕೆ ಇಷ್ಟೊಂದು ಬಾಯ್ ಬಿಡ್ತಾ ಇದೀಯಾ? ಅಮ್ಮ, ಇಲ್ಲಿ ಅಂದ್ರೆ ಏನು ತಮಾಷೆ ಅನ್ಕೊಂಡಿದ್ಯಾ? ಅದ್ರ ಕೆಪಾಸಿಟಿ ನಿಂಗಿನ್ನೂ ಗೊತ್ತಿಲ್ಲ. ಡಕೋಟಾ ಎಕ್ಸ್ಪ್ರೆಸ್ ಪಿಕ್ಚರಲ್ಲಿ ಸುಂದರನ್ ಪಾಸ್ಪೋರ್ಟ್ನ ಕಡ್ದ್ಬಿಟ್ಟು ದುಬೈಗೆ ಹೋಗೋ ಕನ್ಸನ್ನೇ ಹಾಳು ಮಾಡಿಬಿಡಿತ್ತು. ಅದು ಅಲ್ಲದೆ ಇದು ಮದುವೆ ಮನೆ, ಎಲ್ಲರೂ ಎಷ್ಟು ಕಾಸ್ಟ್ಲಿ ಸೀರೆ ತಂದಿರ್ತಾರೆ, ಕಡ್ದಾಕ್ಬಿಟ್ರೆ ಅದು ಬಿಡು, ಭಟ್ರು ಮಾಡಿರೋ ಅಡುಗೆ ಪಾತ್ರೆಗೆ ಜಂಪ್ ಮಾಡಿಬಿಟ್ರೆ, ಫುಡ್ ಪಾಯ್ಸನ್ ಆಗ್ಬಿಟ್ರೆ ಏನು ಗತಿ? ನಮ್ಗೆ ಆಗ್ಬೇಕಮ್ಮ ಊರು ಸಾಬಾರಿ. ಸುಮ್ಮನೆ ನಡಿಯಮ್ಮ. ಅಮ್ಮ, ಒಂದು ತಪ್ಪನ್ನ ನಡೆಯೋದು ನೋಡಿ ಸುಮ್ಮನೆ ಇರೋದು ದೊಡ್ಡ ಅಪರಾಧ. ಪ್ರತಿಯೊಬ್ರು ನಮ್ಗೆ ಯಾಕೆ ಬೇಕು ಅಂತ ಹೇಳೋದ್ರಿಂದಾನೇ ನಮ್ಗೆ ಪರಿಸ್ಥಿತಿ ಬಂದಿರೋದು. ನಂಗೆ 5 ನಿಮಿಷ ಟೈಮ್ ಕೊಡು, ಅದಕ್ಕೆ ಗಲ್ ಶಿಕ್ಷೆ ಕೊಟ್ಟು ಬರ್ತೀನಿ. ನೀನು ಉಶ್ ಅಂತಿದ್ರೆ ಅದು ಅಲ್ಲೇನೆ ಇರುತ್ತೆ, ಎಲ್ಲ ಓಡೋಗಿರುತ್ತೆ. ಅಯ್ಯೋ, ವಾಶ್ರೂಮ್ ಎಲ್ಲಿದ್ದೆ ತೋರಿಸ್ಬಾರೆ ಪ್ಲೀಸ್, ಬೇಗ.
ಪದೇ 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 ಬಂದು ನನ್ನ ಲೈಫ್ಗೆ ಚುಚ್ತಾನೆ ಇದೆಯಾ? ಆ ಏಜೆ ನೋಡಿದ್ರೆ ವಾರ್ನಿಂಗ್ ಮೇಲೆ ವಾರ್ನಿಂಗ್, ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಿದ್ದಾನೆ. ನಿಮ್ಮಿಬ್ಬರ ಲೆಕ್ಕ ಚುತ್ತ ಮಾಡೇ ಮಾಡ್ತಿರ್ಲಿಲ್ಲ, ಮಾಡೇ ಮಾಡ್ತೀನಿ. ಏನ್ ನಿನ್ ಉದ್ದೇಶ? ಏನ್ ಮಾಡಕ್ ಹೊರಟಿದ್ಯಾ? ಹೇಳೋ. ಅಯ್ಯೋಯ್ಯೋ, ಏನ್ ಒಬ್ಬೊಬ್ರ ಕೇಳ್ತಿದ್ದೀರಾ? ಕೇಳದಿದ್ರೆ ಒಟ್ಟಿಗೆ ಕೇಳಿ. ಬಾಯ್ ಬಿಡೆ. ಎಳ್ಕೊಂಡ್ ಬಂದಿರೋದ್ ನೀವು, ಉತ್ತರ ಬೇಕಾಗಿರೋದ್ ನಿಮಗೆ. ಕೇಳಿ, ಗೊತ್ತಿದ್ರೆ ಹೇಳ್ತೀನಿ. ನಿಮ್ಮ ಅಮ್ಮ ನೋಡಿದ್ರೆ ಬಂದಾಗ್ನಿಂದ ಮಾತಿಗೆ ಮಾತು ಕೊಟ್ಟು ಏಟಿಗೆ ಎದುರೇಟು ಅನ್ನೋ ರೀತಿ ನಮಗ್ ಕೌಂಟರ್ ಕೊಡ್ತಾ ಇದ್ದಾರೆ. ನೀನ್ ಬರ್ತಿದ್ ಹಾಗೆ ಅಜ್ಜಿ ಕಾಲಕ್ಕೆ ಬೀಳ್ತ್ಯಾ, ಇದು ನಮ್ಮನೆ ಮದ್ವೆ ಅಂತ ಓಡಾಡ್ತೀನಿ ಅಂತ ಹೇಳ್ತ್ಯಾ, ಏಜೆ ರೂಮ್ಗೆ ಬಟ್ಟೆ ತಗೊಂಡ್ ಹೋಗ್ತ್ಯಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮದ್ವೆ ಮನೆಗ್ ಬಂದಾಗ್ಲೇ ಅವಮಾನ ಮಾಡಕ್ಕೆ ನೋಡ್ದವ್ರು ನೀವು. ಅದಕ್ಕೆ ಅಮ್ಮ ಎಷ್ಟು ಯಾಕೆ ಮಾಡ್ಬೇಕು ಅಷ್ಟು ಮಾಡಿದ್ದಾರೆ. ಶೋ, ನಾಟಕ ಸಾಕು. ನಿಮ್ಮ ಪ್ರತಿಯೊಂದು ಮೂಮೆಂಟ್ನು ಹದ್ದಿನ ಕಣ್ಣಿಟ್ಟು ಗಮನಿಸಿನೇ ನಾವ್ ಈ ಪ್ರಶ್ನೆ ಕೇಳ್ತಾ ಇರೋದು. ನೀವು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀರಾ ಅನ್ನೋದು ನಮಗ್ ಗೊತ್ತಿದೆ. ಅದೇನು ಅಂತ ಹೇಳು. ಹೇಳಿಲ್ಲ ಅಂದ್ರೆ? ಹೇಳಿಲ್ಲ ಅಂದ್ರೆ ನಾವ್ ನಮ್ ಸ್ಟೈಲಲ್ಲಿ ಬಾಯ್ ಬಿಡಿಸ್ಬೇಕಾಗತ್ತೆ. ಓಹೋ, ನಿಮ್ ಸ್ಟೈಲು ಯಾವ ರೀತಿನೋ? ಇಲ್ಲೊಂದ್ ಕತ್ಲೆ ರೂಮ್ ಇದೆ, ಅದ್ರೊಳಗ್ ನಿನ್ನನ್ನ ಅನ್ನ ನೀರಿಲ್ದೆ ಕೂಡ ಹಾಕಿದ್ರೆ ಆಗ ನೀನೇ ಹೇಳ್ತೀಯ. ಅಯ್ಯಯ್ಯೋ, ಪ್ಲೀಸ್ ಹಾಗೆಲ್ಲ ಮಾಡ್ಬಿಡಿ, ನಂಗೆ ತುಂಬಾ ಭಯ ಆಗುತ್ತೆ. ಹಾಗಿದ್ರೆ ನಿಮ್ಮ ಅಮ್ಮನ ಉದ್ದೇಶ ಏನು? ನಿನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದಾರೆ? ಸತ್ಯ ಹೇಳು. ಹೇಳಿದ್ರೆ ನನ್ನ ಕತ್ಲೆ ಕೋಣೆಲ್ ಕೂಣಕ್ಕಲ್ಲ ತಾನೆ? ಇಲ್ಲ, ಹೇಳು. ಅಯ್ಯಯ್ಯೋ, ನಂಗೆ ತುಂಬಾ ಭಯ ಆಗ್ತಿದೆ. ಈ ವಿಷಯನ ನಿಮ್ಮ ಹತ್ರ ಹೇಳಿದೀನಿ ಅಂತ ನಮ್ಮ ಅಮ್ಮಂಗೆ ಏನಾದ್ರೂ ಗೊತ್ತಾದ್ರೆ ಅವ್ರು ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನಾವು ಅವ್ರಿಗೆ ಗೊತ್ತಾಗದೇ ಇರೋ ಥರ ನೋಡ್ಕೋತೀವಿ. ಈ ವಿಷಯದಲ್ಲಿ ನಾನು ನಿಮ್ಮನ್ನ ನಂಬೋದಾ? ಕೊಟ್ಟ ಮಾತಿನ ಪ್ರಕಾರ ನಿನ್ನ ಮದುವೆ ಮುರಿಸ್ದೆ ತಾನೆ? ಈಗಲೂ ಆ ನಂಬಿಕೆ ಇರಲಿ. ಹೇಳು, ನಿಮ್ಮ ಅಮ್ಮನ ಉದ್ದೇಶ ಏನು? ಏಜೆ ಮತ್ತೆ ಶ್ವೇತಾ ಮದ್ವೆ ಮುರಿಯೋದು. ನಾನು ಈ ವಿಷಯ ನಿಮಗೆ ಹೇಳಿದ್ದೀನಿ ಅಂತ ನಮ್ಮ ಅಮ್ಮಂಗೆ ಏನಾದರೂ ಗೊತ್ತಾದ್ರೆ ನಮ್ಮ ಅಮ್ಮ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಪ್ಲೀಸ್ ಹೇಳಬೇಡಿ, ಇನ್ನೇನು ಕೇಳಬೇಡಿ, ನನ್ನ ಬಿಟ್ಬಿಡಿ. ಅವ್ರ ಉದ್ದೇಶ ಏನು ಅನ್ನೋದು ಕ್ಲಿಯರ್ ಆಯ್ತು ತಾನೆ? ಇನ್ನು ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕು. ಏಜೆ ಮತ್ತೆ ಶ್ವೇತಾ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ನಡಿಬೇಕು. ಅಯ್ಯಪ್ಪ, ಯಾಕೆ ನನ್ನ ಮಗಳು ಈ ಥರ ತಡ್ಕೊಳಕ್ಕಾಗದೆ ಇರೋಂಗೆ ನಡ್ತಾ ಇದ್ದಾಳೆ? ಏನಾಯ್ತು? ಹೇಳ್ತೀನಪ್ಪ, ಹೇಳ್ತೀನಿ. ಅಕ್ಕ, ನೀನ್ ಒಳ್ಳೆ ರಬ್ಬರ್ ಹೇಳ್ದಂಗೆ ಎಳಿಬೇಡ. ಏನಾಯ್ತು ಹೇಳು. ಏನಾಯ್ತು ಗೊತ್ತಾ? ಅರೆ ಹೇಳ, ಏನಾಯ್ತು ಅಂತ. ನಾನು ಬರ್ತಿರ್ಬೇಕಾದ್ರೆ ಏಜೆ ಮನೆ ಸೊಸೆ ಅಂದ್ರು ನನ್ನ ಲಾಕ್ ಮಾಡಿಬಿಟ್ರು. ಯಾಕಂತೆ? ನಾವಿಲ್ಲಿಗೆ ಬಂದಿರೋದು ಯಾವ ಕಾರಣಕ್ಕೆ ಅಂತ ತಿಳ್ಕೊಬೇಕಂತೆ. ಯಾಕೆ ಬಂದ್ರಿ, ಯಾವ ಉದ್ದೇಶ ಇಟ್ಕೊಂಡ್ ಬಂದ್ರಿ, ಮುಖ್ಯವಾಗಿ ನಿಮ್ಮಮ್ಮನ ಉದ್ದೇಶ ಏನು ಅಂತ ಕೇಳಿದ್ರು. ಅದಕ್ಕೆ ನೀನೇನು ಹೇಳ್ದೆ? ನಮ್ಮಮ್ಮ ಇಲ್ಲಿಗೆ ಬಂದಿರೋದೆ ಮದ್ವೆ ಮುರಿಯಕ್ಕೆ ಅಂತ ಹೇಳ್ದೆ. ಹೇಗಿದೆ ಅಪ್ಪ ನನ್ನ ಚಮಕ್ಕು? ಸಖತ್ತಾಗಿದೆ ಅಕ್ಕ. ನೀನು ಚಮಕ್ ಕೊಟ್ಟಿಯೋ ಬಿಟ್ಟಿಯೋ ಗೊತ್ತಿಲ್ಲ, ಆದರೆ ಒಂದ್ಸಲ ನನಗೆ ಈ ನೆಲನೇ ಕುಸ್ತಾಗೋಯ್ತು. ಅಮ್ಮ ತಾಯಿ, ನಿನ್ನ ಕೈ ಮುಗಿತೀನಿ, ಯಾವುದೇ ಕಾರಣಕ್ಕೂ ನನ್ನ ಉದ್ದೇಶನ ಹಾಳು ಮಾಡಬೇಡ ಕಣೆ. ಹೇಗಿತ್ತು ನನ್ನ ಚಮಕ್ಕ? ಕೌಸಲ್ಯ, ಈ ಥರ ಚಮಕ್ಕೆಲ್ಲ ಕೊಡಬೇಡ ಕಣೆ. ಮೊದಲೇ ನನ್ನ ಹಾರ್ಟ್ ಸ್ವಲ್ಪ ವೀಕು. ಒಂದ್ ನಿಮಿಷ ಬಂದೆ. ಅಜ್ಜಿ, ಯಾರನ್ನು ಹುಡುಕ್ತಿದ್ದೀರಾ? ಏನ್ ಬೇಕಿತ್ತು?
ನಾನು ಸೊಸೆರನ್ನು ಹುಡುಕ್ತಾ ಇದ್ದೆ. ನಿಶ್ಚಿತಾರ್ಥಕ್ಕೆ ಟೈಮ್ ಆಯ್ತಲ್ವಾ, ಅದಕ್ಕೆ ಶ್ವೇತಾ ಅವ್ರ ಫ್ಯಾಮಿಲಿನ ಕರ್ಕೊಂಡು ಬರಬೇಕಿತ್ತು. ಅಯ್ಯೋ ಅಷ್ಟೇನಾ, ನಾನು ಕರ್ಕೊಂಬರ್ತೀನಿ. ಎಲ್ಲನೂ ನಾನು ಅನ್ಕೊಂಡ ಹಾಗೆ ಆಗಿದ್ದಿದ್ರೆ ಇವತ್ತು ನೀನು ಈ ಮಂಟಪದಲ್ಲಿರ್ಬೇಕಿತ್ತು. ಮಹಾರಾಣಿ ಥರ ಕಾಣಿಸ್ತಾ ಇದೆಯಾ. ಇನ್ನೇನೇ ಇದ್ರು AJ ಮನೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಷ್ಟೇ ಬಾಕಿ ಪುಟ. ಆಂಟಿ, ಎಂಗೇಜ್ಮೆಂಟಿಗೆ ಟೈಮ್ ಆಯಿತು, ಬನ್ನಿ ಹೋಗೋಣ. ಅಜ್ಜಿ ಬರೋದಕ್ಕೆ ಹೇಳ್ತಿದ್ದಾರೆ, ಬನ್ನಿ. ಅಯ್ಯೋ, ಇನ್ನು ಇಲ್ಲಿ ಯಾಕೆ ನಿಂತಿದ್ದೀರಾ? ಅಂಕಲ್ ಮೊದಲೇ ಎಲ್ಲದರಲ್ಲೂ ಪರ್ಫೆಕ್ಟು. ನೀವಿನ್ನೂ ಲೇಟ್ ಮಾಡಿದ್ರೆ ಅಂಕಲ್ ಅದಕ್ಕೂ ಪನಿಷ್ಮೆಂಟ್ ಕೊಡ್ತಾರಷ್ಟೇ. ನಾವೇ ಬರ್ತೀವಿ. ಹಾಗಾದ್ರೆ ರೆಡಿ ಆಗಿದ್ದಾರೆ ತಾನೆ, ಕರ್ಕೊಂಡು ಹೋಗ್ಬೋದಲ್ವಾ? ಶ್ವೇತಾ ಅವರೇ, ನೀವೆಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ಆಂಟಿ, ಈ ಕಡೆ ಬನ್ನಿ, ನಿಮ್ಗೆ ನನ್ನ ದೃಷ್ಟಿನೇ ಬೀಳುತ್ತೆ. ಏನಮ್ಮಲಿಲ್ಲ, ನಿನ್ ಜಾಗದಲ್ಲಿ ನನ್ನ ಮಗಳು ಕರ್ಕೊಂಬಂದು ಕೊಡಿಸ್ತಾ ಇದ್ದೀವಿ ಅನ್ನೋ ಬೇಜಾರಿಲ್ವಾ ನಿಂಗೆ? ಅಯ್ಯೋ, ನನ್ಗೆ ಯಾಕೆ ಬೇಜಾರು? ಈ ಮದ್ವೆ ಕ್ಯಾನ್ಸಲ್ ಆಗಿದ್ದಕ್ಕೆ ನನ್ಗೆ ಎಷ್ಟು ಖುಷಿ ಇದೆ ಗೊತ್ತಾ? ನೀನಿಲ್ಲಿ ಬಂದಿದ್ದು ನೋಡಿ ನಿನ್ನಿಂದ ಏನು ತೊಂದರೆ ಆಗುತ್ತೋ ಅಂತ ಗಾಬರಿ ಆಗಿದ್ವಿ ಗೊತ್ತಾ. ಆದರೆ ನೀನಿಷ್ಟು ಖುಷಿಯಾಗಿ ಓಡಾಡ್ಕೊಂಡಿದ್ಯಾ, ತುಂಬ ಸಂತೋಷ ಆಯ್ತಮ್ಮ. ನಿಜವಾಗ್ಲೂ ನಿಮ್ಮ ಮನಸ್ಸಲ್ಲಿ ನೋವಿಲ್ವಾ? ನೋವೇನು, ಹಾರ್ಟ್ ಅಟ್ಯಾಕ್ ಆಗೋ ರೀತಿನೇ ಆಗಿತ್ತು. ಅಲ್ಲ ಶ್ವೇತಾ, ನಾವೇನು ರೋಬೋಗಳ? ಅವ್ರು 7 ಕಂಡೀಷನ್ ಜೊತೆ ಜೀವನ ಮಾಡಕ್ಕೆ? ಅವ್ರು ನನ್ನ ಹೆಸರು ಅನೌನ್ಸ್ ಮಾಡಿದ್ದಿಂದ ನಿಮಗೆ ಮೆಹಂದಿ ಹಾಕೋವರೆಗೂ ನಾನು ಎಷ್ಟು ಟೆನ್ಷನಲ್ಲಿ ಒದ್ದಾಡಿದ್ದೀನಿ ಗೊತ್ತಾ? ಅಪ್ಪ ಸದ್ಯ ನಾನು ಇವಾಗ ತಪ್ಪಿಸ್ಕೊಂಡು ಪ್ರಾಣ ಉಳಿಸ್ಕೊಂಡೆ. ಆದರೆ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನಂಗೆ ದುಃಖ ಆಗ್ತಿದೆ. ಅಯ್ಯೋ, ನಾನೊಬ್ಳು ಎಡವಟ್ಟು ಇಂಥ ಟೈಮಲ್ಲಿ ಇದನ್ನೆಲ್ಲ ಹೇಳಿ ನೀ ಮೂಡ್ ಹಾಳು ಮಾಡ್ತಿದ್ದೀನಿ. ಹಣೆ ಬರದಲ್ಲಿ ಇದ್ದಿದ್ನ ಯಾರಾದರೂ ಬದಲಾಯಿಸಕ್ಕಾಗತ್ತಾ? ಇಲ್ಲ ತಾನೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಎಂಗೇಜ್ಮೆಂಟಿಗೆ ಟೈಮ್ ಆಗ್ತಿದೆ, ಖುಷಿಯಾಗಿ ಬನ್ನಿ.